7 ಆಟಗಾರ ನಡುವೆ ಚೇತನ್ 28 26 ಅತ್ಯುತ್ತಮವಾದ ಹಿಡಿತ ಶ್ರೀ ಅದು ಸಾಕಷ್ಟು ವೇಗದ ಒಂದು ಪಾದಗಳ ಚೌಕ ಈ ಬಾರಿ ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್ 19-15 ಆಹ್ವಾನಿಸ್ತಾ ಇದ್ದಾರೆ. ಮತ್ತೆ ಪಂದ್ಯ ಆರಂಭವಾಗಿದೆ. ಶ್ರೀ ಸಾಯಿ ನೆಲಮಂಗಲ ತಂಡದ ಯುವ ದಾಳಿಗಾರ ರಾಜೇಶ್, ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಚಂದ್ರರವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಇದೊಂದು ಕಿಟ್ ಬ್ಯಾಗ್ ಅನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾರೆ. ಶ್ರೀ ಸಾಯಿ ನೆಲಮಂಗಲ ವರ್ಸಸ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ 2 ಅದ್ಭುತವಾದ ತಂಡಗಳು. ಬೆಂಗಳೂರಿನ ಪ್ರತಿಷ್ಠಿತ ತಂಡಗಳ ನಡುವೆ ಟೈ ಮ್ಯಾಚ್, ಮಾಡು ಇಲ್ಲವೇ ಮಡಿ ಪಂದ್ಯ. ಈ ಪಂದ್ಯದಲ್ಲಿ ಗೆದ್ದರಷ್ಟೇ ಪ್ರಶಸ್ತಿಯ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಳ್ಬೇಕಾಗುತ್ತೆ. ರೈಟ್ ನಲ್ಲಿ ಮಂಜು, ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಅದ್ಭುತವಾದ ಆಟಗಾರ, ಪ್ರಮುಖ ದಾಳಿಗಾರನಾಗಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೇ ಇರುವ ಹಾಗೆ ಸ್ವಸ್ತಿಕ್ ತಂಡದ ಪ್ರಮುಖ ದಾಳಿಗಾರನಾಗಿ ಹೊರಹೊಮ್ತಾ ಇದ್ದಾರೆ. ರೈಟ್ ನಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ಅರುಣ್ ಕುಮಾರ್, ಮಾಜಿ HMT ಕಾಲನಿ ಬಸ್ ತಂಡದ ಆಟಗಾರ. ಈ ಬಾರಿ ಶ್ರೀ ಸಾಯಿ ನೆಲಮಂಗಲ ತಂಡದ ಪರವಾಗಿ ಪ್ರಮುಖ ದಾಳಿಗಾರನಾಗಿ. ಏಳು ಆಟಗಾರ ನಡುವೆ ಬೋನಸ್ ಆನ್ ಆಗಿದೆ. ಸಾಕಷ್ಟು ಬೇಗದ ಒಂದು ದಾಳಿ ಲೆಫ್ಟ್ ಹಾಗೂ ರೈಟ್ ಕಾರ್ನರ್ ಭಾಗದಲ್ಲಿ. ಈ ಬಾರಿ ಅದ್ಭುತವಾದ ಒಂದು ಟೋ ಟಚ್. ಪ್ರಮುಖ ಆಟಗಾರ ಚೇತನ್ ಅವರನ್ನ ಸ್ಪರ್ಶಿಸುವುದರ ಮೂಲಕ ಒಂದಂಕದ ಸೇರ್ಪಡೆ ಆಗ್ತಾ ಇದೆ ಶ್ರೀ ಸಾಯಿ ನೆಲಮಂಗಲ ತಂಡಕ್ಕೆ. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ರಾಜರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತೀರ್ಪುಗಾರರಾಗಿ ಶ್ರೀಯುತ ನಂಜೇಶ್ ಗೌಡ್ರು ಹಾಗೆ ರವಿಕುಮಾರ್ ಅವರು, ಸಹ ತೀರ್ಪುಗಾರರಾಗಿ ಶ್ರೀಯುತ ಮುನೇಗೌಡರು ಹಾಗೆ ಸಂಪತ್ ರವರು, ಸ್ಕೋರರ್ ಆಗಿ ಶ್ರೀಯುತ ಸಮೀರ್ ಅವರು ಹಾಗೆ ಶ್ರೀಯುತ 30 ಸೆಕೆಂಡ್ ಆಪರೇಟರ್ ಆಗಿ ವೇಣುರವರು, ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಶ್ರೀಯುತ ವೇಣುಗೋಪಾಲ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮ್ಯಾಚ್ ನೋಡೋಕೆ ಬಂದಿದ್ದೀನಪ್ಪ, ನಮ್ಮನ್ನು ಸೋತಿಟ್ಬಿಟ್ಟಿನ, ಮನೇಲೆ ಊರಿಂದ ಬಂದಿದ್ದೀನಿ, 100 ಕಿಲೋಮೀಟ್ರಿಂದ ಬಂದಿದ್ದೀನಿ, ಸೋತಿಟ್ಬಿಟ್ಟಿನ ಸೋತಪ್ಪ. ಎಲ್ಲೂ ಮಾತಾಡೋದಿದ್ದು ಅದನ್ನ ರೆಕಾರ್ಡ್ ಮಾಡಿ ವಾಟ್ಸಪ್ ಮಾಡೋಣ. ಅತ್ಯುತ್ತಮವಾದ ಹಿಡಿತ ಶ್ರೀ ಸಾಯಿ ನೆಲಮಂಗಲ ತಂಡ ಮುರಳಿ ಹಾಗೂ ಸಹಾಯಕರಿಂದ ದಾಳಿಗಾರನನ್ನ 7 ಮುಖೇನ ಬಂಧಿಸಿ ಯಶಸ್ವಿಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಬೋನಸ್ ಅಂಕವನ್ನು ಕೂಡ ಪಡೆಯಲು ಯಶಸ್ವಿಯಾಗಿರುವಂತಹ ಸ್ವಸ್ತಿಕ್ ತಂಡದ ಆಟಗಾರ ಸಾಹಲ್. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಲ್ಲೂ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಆಟಗಾರ. ರಾಜ್ಯ ಕಳಿಸ್ಬಿಡ್ರಿ. ರೆಡ್ ನಲ್ಲಿ ಅರುಣ್ ಕುಮಾರ್, ಮಾಡು ಇಲ್ಲವೇ ಮಾಡಿ ಅಂಕವನ್ನ ಪಡಿ ಇಲ್ಲದೆ ಹೋದರ ಅಂಕಣದಿಂದ ಹೊರ ನಡಿ. ಡಿಸೈಡ್ ನಲ್ಲಿ ಬಲಿಷ್ಠವಾದ ಆಟಗಾರ ಅರುಣ್ ಕುಮಾರ್. 5 ಆಟಗಾರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಮಂಜು.
ಎಲ್ಲಿ ಬರ್ತಾನೆ ಕಿರಣ್ ಹಾಗೂ ಸಾತ್ಕರಿಂದ ಒಂದು ಅದ್ಭುತವಾದ ಟ್ಯಾಕಲ್. ಚೆನ್ ಟ್ಯಾಕಲ್ ಮುಖೇನ ಬಲಿಷ್ಠವಾದ ಆಟಗಾರ ಅರುಣ್ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂತಹ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಪ್ರಮುಖ ಆಟಗಾರ ಚೇತನ್ ಅವರನ್ನ ಮತ್ತೆ ತಮ್ಮ ತಂಡಕ್ಕೆ ವಾಪಸಾತಿ ಮಾಡಿಕೊಂಡಿದ್ದಾರೆ. ಚೇತನ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ದಾಳಿಗಾರ. ಬಾರಿ ಮುರಳಿ ಹಾಗೂ ಸಹ ಆಟಗಾರ ಮುರಳಿ ಅವರಿಂದ ಬಂದಂತಹ ಒಂದು ಅತ್ಯುತ್ತಮವಾದ ಬ್ಲಾಕ್ ಅಫ್ರೀದ್ ಹಾಗೂ ಸಾಯಲ್ ಅವರು ಅಷ್ಟು ಬೇಗವಾಗಿ ಸಪೋರ್ಟ್ ನೀಡಿದ್ರು. ಪರಸ್ಪರ ಹೊಂದಾಣಿಕೆ ಹಿಡಿತ. HMT ಕಾಲಿ ಬಾಯ್ಸ್ ನ ಮಾಜಿ ಆಟಗಾರ ಅಫ್ರೀದ್ ಅವರು ಕೂಡ ಶ್ರೀ ಸಾಯಿ ನೆಲಮಂಗಲ ತಂಡದ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಕಾಣಬಹುದಾಗಿದೆ. ಅಮೃತಹಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಚಂದ್ರರ್ ಅವರು ಎಲ್ಲಿದ್ರು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿಮಗಾಗಿ HMT ಕಾಲಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಕಿಕ್ ಬ್ಯಾಗ್ ನ ನೀಡಲಾಗುತ್ತೆ. ಆದಷ್ಟು ಬೇಗ ಬನ್ನಿ. ರೈಟ್ ಅಲ್ಲಿ ಪವನ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಪ್ರತಿಭೆ ಲೆಫ್ಟ್ ರೈಡರ್. 7 ಆಟಗಾರರ ನಡುವೆ ಬೋನಸ್ ಆನ್ ಆಗಿದೆ. ಅದ್ಭುತವಾದ ಒಂದು ಪಾದಗಳ ಚಲನೆ. ಡಿಫೆನ್ಸ್ ಭಾಗದಲ್ಲಿ ಕೂಡ ಸಾಕಷ್ಟು ಅಡ್ವಾನ್ಸ್ ಆಗಿ ಡಿಫೆನ್ಸ್ ಅನ್ನ ಇರುವಂತದನ್ನ ಇಲ್ಲಿ ಗಮನಿಸಿಕೊಳ್ಳಲಾಗಿದೆ. ಯಾವುದೇ ಅಕ್ಕ ಇಲ್ಲ. ಶ್ರೀ ಸಾಯಿ ನೆಲಮಂಗಲದ ರಾಜೇಶ್. ಐವರ ಡಿಫೆನ್ಸ್ ನಡುವೆ ಬೋನಸ್ ಇಲ್ಲದ ಒಂದು ಸಂದರ್ಭ. ಆದಷ್ಟು ಬೇಗ ಮಾರ್ಕರ್ ಬೋನಸ್ ಸ್ವಲ್ಪ ಮತ್ತೊಮ್ಮೆ ಸ್ವಸ್ತಿಕ್ ತಂಡದ ಮಂಜು. ಮಾಡು ಇಲ್ಲವೇ ಮಡಿ. ಒಂದು ಅಂಕವನ್ನ ಪಡಿ. ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. 5 ಆಟಗಾರರ ನಡುವೆ ಟಚ್ ಪಾಯಿಂಟ್ ಅವಶ್ಯಕತೆ ಸಾಯಲ್ಗಿದೆ. 5 ಆಟಗಾರರ ನಡುವೆ ಕಿಕ್ ಕೂಡ ಬಂತಾದ್ರೆ ಮಂಜು ಅವರು ಕೂಡ ಅಷ್ಟೇ ಅದ್ಭುತವಾದ ಒಂದು ಎಸ್ಕೇಪ್ ಅನ್ನು ಸಾಕಷ್ಟು ವೇಗದ ಒಂದು ಪಾದಗಳ ಚಲನೆ. ಈ ಬಾರಿ ಮಗುನ ತೊಟ್ಟಲ್ಲ ತೂಗಿದ ರೀತಿಯಲ್ಲಿ ಒಂದು ಟ್ಯಾಕಲ್ ಅನ್ನು ಮಾಡಿಕೊಂಡಿದ್ದಾರೆ. ಅದ್ಭುತವಾದ ಹಿಡಿತ. ಮಾಡು ಇಲ್ಲವೇ ಮಡಿ. ಡಿಸೈಡ್ ರೈಟ್ ನಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಆಟಗಾರ ಅಂಕವನ್ನ ಪಡೆಯಲೇಬೇಕಾದ ಒತ್ತಡದ ಒಂದು ಡಿಫೆನ್ಸ್ ಭಾಗದಲ್ಲಿ ಇದುವರೆಗೆ ಯಾವುದೇ ರೀತಿಯಾದ ಈ ಬಾರಿ ಮಿಸ್ಟೇಕ್. ಬೇಡವಾದ ಹಿಡಿತ. ಯಾಕೆ ಈ ತಪ್ಪು ನಿರ್ಧಾರ ಶ್ರೀ ಸಾಯಿ ನೆಲಮಂಗಲ ತಂಡದ ಆಟಗಾರರು ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಸ್ತಿಕ್ ತಂಡದಲ್ಲಿ ಅನುಭವಿ ಆಟಗಾರ ಕಿರಣ್ ಮಾಗಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಬಹಳ ಅದ್ಭುತವಾಗಿ ಪಂದ್ಯವನ್ನು ಆಡ್ತಾ ಇದೆ. ತೀರ್ಪುಗಾರರು ತೀರ್ಮಾನವನ್ನು ನೀಡುತ್ತಾರೆ. ಆಟಗಾರರು ಯಾವುದೇ ರೀತಿಯಾದ ಗೊಂದಲಕ್ಕೆ ಒಳಗಾಗೋದು ಬೇಡ. ಆರ್ಗ್ಯುಮೆಂಟ್ ಮಾಡಿದ್ರೆ ಕಾರ್ಡ್ ತೋರಿಸು. ಎಲ್ಲೋ ಕಾರ್ಡ್ ತೋರಿಸಿ ಆಚೆ ಕೊಟ್ಬಿಡು. ಯಾರು ಆರ್ಗ್ಯುಮೆಂಟ್ ಮಾಡ್ತಾರೆ ರೆಫ್ರಿ ಹತ್ರ ಕಾರ್ಡ್ ತೋರಿಸ್ಬಿಟ್ಟು ಸೀದಾ ಆಚೆ ಕೊಟ್ಬಿಡು. ರಮೇಶ್ ಹಾಗೂ ಕಿರಣ್ ಅವರ ಚೈನ್ ಟ್ಯಾಕಲ್ ಎತ್ತಮಂತ ಸಂದರ್ಭದಲ್ಲಿ ಅದ್ಭುತವಾದ ದಾಳಿಯ ಪ್ರದರ್ಶನ ಶ್ರೀ ಸಾಯಿ ನೆಲಮಂಗಲ ತಂಡದಿಂದ. ದಯವಿಟ್ಟು ಆಟಗಾರರು ಶಿಸ್ತಿನಿಂದ ಆಟವನ್ನು ಆಡಿ. ಜೊತೆಲಿ ಕಬಡ್ಡಿ ಕ್ರೀಡೆಗೆ ಅದರದೇ ಆದ ಗೌರವ ಇದೆ. ಜೊತೆಲಿ ನೀವು ತೀರ್ಪುಗಾರ ಏನು ತೀರ್ಮಾನ ನೀಡ್ತಾರೆ ಅದಕ್ಕೆ ಬದ್ಧರಾಗಿ.
ಯಾರು ಯಾವ ಕಾರ್ಡ್ ಕೇಳಿ ಎಲ್ಲ ರೇಷನ್ ಕಾರ್ಡ್ ಒಂದು ಕನ್ಫ್ಯೂಸ್ ಆಗ್ತಾವ್ರೆ ಇಲ್ಲಿ ಆಧಾರ್ ಕಾರ್ಡ್ ಯಾವ ಕಾರ್ಡ್ ಕರೆಕ್ಟಾಗಿ ಹೇಳಿ ವೋಟರ್ ಐಡಿ ಕೇಳಿದ್ರು ಕರೆಕ್ಟಾಗಿ ಹೇಳ್ರಿ ಸರ್ ಯಾವ ಕಾರ್ಡು ಅಂತ ಹೇಳಿ ಕರೆಕ್ಟಾಗಿ ಗುರು ಯಾವಾಗ ನೋಡಿದ್ದಿಲ್ಲ 5-4 ಪಂದ್ಯ 1 ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ. ಈ ಒಂದು ಕಬಡ್ಡಿ ಪಂದ್ಯಕ್ಕೆ ಹಿರಿಯ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ ಶ್ರೀಯುತ ವೆಂಕಟೇಶ್ ರವರು ಕೂಡ ಆಗಮಿಸಿದ್ದಾರೆ. ವೆಂಕಟೇಶ್ ಅಣ್ಣ ಅವರಿಗೆ HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿಯ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಪ್ರಸ್ತುತ ರೈಲ್ ಮಿಲ್ ಫ್ಯಾಕ್ಟರಿಯ ಉದ್ಯೋಗಿ ಕೂಡ ಹೌದು, ಜೊತೆಯಲ್ಲಿ ತಂಡದ ಹಿರಿಯ ಆಟಗಾರರಾಗಿ ಗುರುತಿಸಿಕೊಂಡಿದ್ದಾರೆ. ಅವರಿಗೆ ವೆಂಕಟೇಶ್ ಅಣ್ಣ ಅವರಿಗೆ ಮತ್ತೊಮ್ಮೆ ಅಧಿಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. 5-4 1 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀ ಸಾಯಿ ನೆಲಮಂಗಲ. ಶಂಕರ್ ಒಂದು ಅದ್ಭುತವಾದ ಬೋನಸ್ ಪಾಯಿಂಟ್. 5 ಈಚ್ ಸಮಬಲ ಹೋರಾಟದಲ್ಲಿ ಒಂದು ಪಂದ್ಯ. ರೈಟ್ ನಲ್ಲಿ ಅರುಣ್ ಕುಮಾರ್ ಮಾಜಿ HMT ಕಾಲನಿ ಬಾಯ್ಸ್ ಆಟಗಾರ. 5 ಆಟಗಾರ ನಡುವೆ ಬೋನಸ್ ಇಲ್ಲದ ಒಂದು ಸಂದರ್ಭ. ಬೆಂಗಳೂರು ಚಾಂಪಿಯನ್ ಟ್ರೋಫಿ. ಸಾಕಷ್ಟು ವೇಗದ ದಾಳಿಯಾಗಿತ್ತು. ಅದೊಂದು ಡಿಫೆನ್ಸ್ ಭಾಗದಲ್ಲಿ ಕೂಡ ಲೆಫ್ಟ್ ಹಾಗೂ ರೈಟ್ ಕಾರ್ನರ್ ನಲ್ಲಿ ಅನುಭವಿ ಹಿಡಿತಗಾರರಾಗಿರುವಂತಹ ಚೇತನ್ ಹಾಗೂ ಮಂಜು ಯಾವುದೇ ರೀತಿಯಾಗಿ ದಾಳಿಗಾರನಿಗೆ ಅವಕಾಶವನ್ನು ನೀಡಿಲ್ಲ. ಮತ್ತೊಮ್ಮೆ ರೈಟ್ ನಲ್ಲಿ ಕರ್ನಾಟಕ ರಾಜ್ಯ ಕಂಡಂತಹ ಒಬ್ಬ ಶ್ರೇಷ್ಠ ಆಟಗಾರ ಚೇತನ್. ಥರ್ಡ್ ರೈಟ್ ಟು ಅ ಟೈ. ಮಾಡು ಇಲ್ಲವೇ ಮಡಿ. ಅತ್ಯುತ್ತಮವಾದ ದಾಳಿ. ಪವನ್ ಅವರಿಂದ ಟ್ಯಾಕಲ್ ಬಂತು. ಸಪೋರ್ಟ್ಗೆ ಬಂದಂತ ಚೇತು ಅವರು ಕೂಡ ಇಲ್ಲಿ ಔಟ್ ಆಗ್ತಾ ಇದ್ದಾರೆ. ಅದ್ಭುತವಾದ ಪಂದ್ಯ. ಅಮೃತ್ ಸ್ಪೋರ್ಟ್ಸ್ ತಂಡದ ಚಂದ್ರರವರು ಹಾಗೆ ಸಹ ಆಟಗಾರರು ಕೂಡ ಆದಷ್ಟು ಬೇಗ ವೇದಿಕೆಗೆ ಆಗಮಿಸಿ ಕಿಟ್ ಬ್ಯಾಗ್ ಅನ್ನು ಸ್ವೀಕರಿಸಬೇಕು. ರೈಟ್ ನಲ್ಲಿ ಶಂಕರ್ ಬಲಿಷ್ಠವಾದ ಆಟಗಾರ. ಕಬಡ್ಡಿಯ ದೈತ್ಯ ಪ್ರತಿಭೆ. ಈ ಬಾರಿ ಯಾವುದೇ ಅಂಕದ ಮೇಲೆ 8 ರನ್ ನನಗೆ ವಾಪಸ್ ಹಾಕಿದ್ದಾರೆ. ಮತ್ತೊಮ್ಮೆ ರೈಟ್ ನಲ್ಲಿ ಅರುಣ್ ಕುಮಾರ್. ಮಾಡು ಇಲ್ಲವೇ ಮಡಿ. ಖರೋ ಅಮ್ಮನು. ಶಂಕರ್ ಡಿಫೆನ್ಸ್ ಅನ್ನ ಕೊಂಚ ಗಲಿಬಿಲಿಗೊಳಿಸುವಂತ ಪ್ರಯತ್ನ. ಲೆಫ್ಟ್ ಕಾರ್ನರ್ ನಲ್ಲಿ ಅಫ್ರೀದ್, ರೈಟ್ ಕಾರ್ನರ್ ನಲ್ಲಿ ಮುರಳಿ. 2 ಕಾರ್ನರ್. ಈ ಬಾರಿಯೂ ಕೂಡ ಮತ್ತೊಂದು ಮಿಸ್ಟೇಕ್. ಶ್ರೀ ಸಾಯಿ ನೆಲಮಂಗಲ ತಂಡದ ಡಿಫೆನ್ಸ್ ಭಾಗದಲ್ಲಿ ಲೆಫ್ಟ್ ಕವರ್ ಭಾಗದಲ್ಲಿ ಮಿಸ್ಟೇಕ್ ಅನ್ನು ಮಾಡಿಕೊಳ್ತಾ ಇದೆ. ಅದ್ಭುತವಾದ ಬ್ಲಾಕ್. ಅಮೃತಹಳ್ಳಿ ಸ್ಪೋರ್ಟ್ಸ್ ತಂಡದ ಆಟಗಾರರಿಗೆ ಕಿಟ್ ಬ್ಯಾಗ್ ಅನ್ನು ನೀಡಿ ಗೌರವಿಸಬೇಕಾಗಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶ್ರೀಯುತ ಜಯಪ್ರಕಾಶ್ ಸರ್ ಹಾಗೆ IAS ಆಫೀಸರ್ ಆಗಿರುವಂತಹ ಶ್ರೀಯುತ ವಿಶ್ವಕುಮಾರ್ ರವರು ವಾರ್ತಾ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರುವಂತಹ ಶ್ರೀಯುತ ವಿಶ್ವಕುಮಾರ್ ಸರ್ ಅವರು ಹಾಗೆ ಶ್ರೀಯುತ ಜಯಪ್ರಕಾಶ್ ಸರ್ ಅವರು ಅಮೃತಹಳ್ಳಿ ಸ್ಪೋರ್ಟ್ಸ್ ಕ್ಲಬ್ನ ಆಟಗಾರರಿಗೆ ಬ್ಯಾಕ್ ಕಿಟ್ ಅನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀಯುತ ರಾಕೇಶ್ ಅವರು RR ನಗರ ಕ್ಷೇತ್ರದ ಬಿಜೆಪಿ ಕಾರ್ಯದರ್ಶಿಗಳು ಅವರು ಕೂಡ ಇವತ್ತು ಬ್ಯಾಕ್ ಕಿಟ್ ನೀಡಿ ಗೌರವಿಸ್ತಾ ಇದ್ದಾರೆ.
ಮಗನೇ ಆಟ ನೋಡು ಓಡಿದ್ಯಾ ಇಲ್ಲ ನೀನು ಸಾಹಿಲ್ ಎರಡು ಬಲಿಷ್ಠವಾಗಿರುವಂತಹ ತಂಡಗಳು ಮತ ಗಜಗಳ ನಡುವೆ ಒಂದು ರೋಚಕವಾದ ಹಣಾಹಣಿಯ ಪಂದ್ಯ ನಡೀತಾ ಇದೆ. ಅಮೃತಹಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಗೆ ಮುಖ್ಯ ಅತಿಥಿಗಳು ಶ್ರೀಯುತ ವಿಶ್ವಕುಮಾರ್ ಅವರು ಹಾಗೆ ಜಯಪ್ರಕಾಶ್ ಸರ್ ಅವರು ಬ್ಯಾಕ್ ಕಿಟ್ ನೀಡಿ ಗೌರವಿಸ್ತಾ ಇದ್ದಾರೆ. ಮಾಜಿ HMD ಕಾಲೇಜ್ ತಂಡದ ಆಟಗಾರ ಹಾಗೆ ಅಮೃತಹಳ್ಳಿ ಸ್ಪೋರ್ಟ್ಸ್ ಕ್ಲಬ್ನ ಶ್ರೀಯುತ ಚಂದ್ರರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಅದ್ಭುತವಾದ ಟ್ಯಾಕಲ್ ರಮೇಶ್ ಅವರಿಂದ ಒಂದು ಅತ್ಯುತ್ತಮವಾದ ಹಿಡಿತ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮೂರು ಆಟಗಾರರ ನಡುವೆ ಚೇತನ್. ಡಿಫೆನ್ಸ್ ಭಾಗದಲ್ಲಿ ಮಾಡಿದಂತಹ ಒಂದೇ ಒಂದು ಮಿಸ್ಟೇಕ್ಗೆ ಶ್ರೀ ಸಾಯಿ ನೆಲಮಂಗಲ ತಂಡದ ಆಟಗಾರರು ಮತ್ತೆ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಒಂಬತ್ತು ಏಳರೊಂದಿಗೆ 2 ಅಂಕದ ಮುನ್ನಡೆಯಲ್ಲಿರುವಂತಹ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಮಾಡು ಇಲ್ಲವೇ ಮಡಿ. ಒಂದು ತಂಡದಿಂದ ನೇರವಾಗಿ 2 ಎಂಟಿ ರನ್ ಆದರೆ 3ನೇ ರನ್ ಡಿಸೈಡೆಡ್ ಆಗಿರುತ್ತೆ. ಒತ್ತಡದಲ್ಲಿ ಶಂಕರ್, ಉತ್ತಮವಾದ ದಾಳಿ ಶಂಕರ್ ಅವರಿಂದ. 10-7 ಥರ್ಡ್ ರೈಟ್ ಶ್ರೀ ಸಾಯಿ ನೆಲಮಂಗಲ ತಂಡಕ್ಕೂ ಕೂಡ ಮಾಡು ಇಲ್ಲವೇ ಮಡಿ. HMD ಕಾಲೇಜ್ ಈ ಬಾರಿ ಸಾಕಷ್ಟು ಪ್ರಯತ್ನ ಇತ್ತು, ಸಂಘಟಿತ ಹೋರಾಟ. ಭರತ್ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂತಹ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಪ್ರಥಮಾರ್ಧದ ಮುಕ್ತಾಯಕ್ಕೆ ಹಾಫ್ ಟೈಮ್ ಸ್ಕೋರ್ 11-7 ಇನ್ ಫೇವರ್ ಆಫ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. HMD ಕಾಲೇಜ್ನ ಮಾಜಿ ಕಬಡ್ಡಿ ಆಟಗಾರ ಚಂದ್ರರವರು, ಹಾಲಿ ಅಮೃತ ಸ್ಪೋರ್ಟ್ಸ್ ಕ್ಲಬ್ನ ಆಟಗಾರರಾಗಿರುವಂತಹ ಚಂದ್ರರವರಿಗೆ HMD ಕಾಲೇಜ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತಾರೆ. ಸೆಕೆಂಡ್ ಕಾಲ್ ರಾಯಲ್ಸ್ ವರ್ಸಸ್ HOC ಹೆಸರುಘಟ್ಟ. ಕೋಟಿಂಗ್ ಕ್ಯಾಪ್ಟನ್ ಗೆಟ್ ರೆಡಿ. 2ನೇ ಕರೆ ರಾಯಲ್ಸ್ ವಿರುದ್ಧ HOC ಹೆಸರುಘಟ್ಟ. 2 ತಂಡದ ನಾಯಕರೇ ಆಟಗಾರರನ್ನು ಅಣಿಗೊಳಿಸಿ. Half time score 11-7 in favor of ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಈ ಪಂದ್ಯದಲ್ಲಿ ಜಯಶಾಲಿಯಾಗುವಂತಹ ತಂಡ
ಆತಿಥೇಯ HMT ಕೋರನೆ ಬಾಯ್ಸ್ ತಂಡದ ವಿರುದ್ಧ ಸೆಣಸಾಟವನ್ನು ಸ್ವಸ್ತಿಕ್ ತಂಡದ ಆಟಗಾರರು ಬೇಟೆಗಾಗಿ ಕಾದು ನಿಂತಿರುವ ಹಾಗಿದೆ. ಆದರೆ ಯಾರು ದಾಳಿಯನ್ನು ಆರಂಭಿಸ್ತಾರೆ ಅಂತ ಕಾದು ದ್ವಿತೀಯಾರ್ಧದ ಪ್ರಥಮ ದಾಳಿ 1+2 3 ಪಾಯಿಂಟ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ 14-7 7 ಅಂಕದ ಮುನ್ನಡೆಯನ್ನ ಪಡ್ಕೊಳ್ತಾ ಇದ್ದ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ರೈಟ್ ನಲ್ಲಿ ಅರುಣ್ ಕುಮಾರ್ ವೇಗದ ಒಂದು ದಾಳಿಯೊಂದಿಗೆ ಡಿಫೆನ್ಸ್ ಅನ್ನ ಗಲಿಬಿಲಿಗೊಳಿಸುವಂತ ಪ್ರಯತ್ನ. ಸ್ವಸ್ತಿಕ್ ತಂಡದ ಯುವ ಪ್ರತಿಭೆ ಸ್ಕಾರ್ಪಿಯನ್ ಕಿಕ್ ಅನ್ನು ಕೂಡ ನಡೆಸಿಕೊಳ್ತಾ ಇದ್ದಾರೆ. ರೈಟ್ ಕಾರ್ನರ್ ನಲ್ಲಿ ಮುರಳಿ, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅಫ್ರೀದ್. ರೈಟ್ ನಲ್ಲಿ ರಾಜೇಶ್. ಶ್ರೀ ಸಾಯಿ ನೆಲಮಂಗಲ ತಂಡದ ಯುವ ಪ್ರತಿಭೆ ತಮ್ಮ ತಂಡಕ್ಕೆ ಯಾವ ರೀತಿಯಾಗಿ ಆಸರೆ ಆಗ್ತಾನೆ ಎಂದು ಕಾದು ನೋಡಬೇಕಾಗಿದೆ. ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ನಗರ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಯೋಗದೊಂದಿಗೆ ಚೇತು ಮಿಡ್ ಲೈನ್ ನ ಸಮೀಪದಲ್ಲಿ ಟ್ಯಾಕಲ್ ಬಂದಿರೋದ್ರಿಂದ ದಾಳಿಗಾರ ಇಲ್ಲಿ ಸುಲಭವಾಗಿ ಒಂದು ಅಂಕವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾನೆ. ರೈಟ್ ನಲ್ಲಿ ಶಂಕರ್. ಹದಿನಾಲ್ಕು 8 ಪಂದ್ಯ 6 ಅಂಕದ ಮುನ್ನಡೆಯಲ್ಲಿರುವಂತಹ ಸ್ವಸ್ತಿಕ್ ಸ್ಪೋರ್ಟ್ಸ್ ತಂಡ ಬೋನಸ್ ಅಂಕದ ಸೇರ್ಪಡೆ ಇದೆ ಶ್ರೀ ಸಾಯಿ ನೆಲಮಂಗಲ ತಂಡಕ್ಕೆ. ಮಾಡು ಇಲ್ಲವೇ ಮಡಿ ಖರೋ ಯಮ್ಮರ್. शंकर इस बार 7 खिलाड़ियों के बीच में बहुत अंदर गया था, बहुत सुंदर तरीके से डैश किया श्री साई नेलमंगला खिलाड़ी. 14-10 in favor of Swastik Sports Club. फिर से रन करने के लिए सुहेल युवा खिलाड़ी 5 खिलाड़ियों के बीच में देखना होगा. युवा खिलाड़ी बहुत सुंदर तरीके से खेलने की कोशिश, लेकिन काले हाथ में वापस. 14-10 4 ಅಂಕದ ಮುನ್ನಡೆಯಲ್ಲಿರುವಂತಹ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಅದ್ಭುತವಾದ ಪಂದ್ಯ, ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ. ಇನ್ನೇನು 2 ಸೆಮಿಫೈನಲ್ ಹಾಗೆ ಅಂತಿಮವಾಗಿ ಬೆಂಗಳೂರು ಚಾಂಪಿಯನ್ ಟ್ರೋಫಿ 2022 ಯಾರಾಗ್ತಾರೆ ಎಂದು ಕಾದು ನೋಡಬೇಕಾಗಿದೆ. ವಿಜಯಲಕ್ಷ್ಮಿ ಅದೃಷ್ಟದ ವಿಜಯ ಯಾರಿಗೆ ಬಲಿಲಿಕ್ಕಿದೆ ಎಂದು ಕಾದು ನೋಡಬೇಕಾದ್ರೆ ಎಲ್ಲರೂ ಕೂಡ ಫೈನಲ್ ಪಂದ್ಯದವರೆಗೆ ಇದೇ ತರ ಕಾತರತೆಯಿಂದ ಕಾಯ್ತಾ ಇರಬೇಕಾಗಿರುತ್ತೆ. HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಆಯೋಜಿಸಿರುವಂತಹ ದಿವಂಗತ ಜಾಲಡಿ ಕೆ ರಾಮಯ್ಯರವರ ಬೆಳ್ಳಿಯ ಕಬಡ್ಡಿ ರೋಲಿಂಗ್ ಟ್ರೋಫಿ ಮಾನ್ಯ ಕಂದಾಯ ಸಚಿವರು, ಮಾಜಿ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಅಶೋಕ್ರವರ ತಂದೆಯವರ ಸವಿ ನೆನಪಿಗಾಗಿ ಆಯೋಜಿಸಿರುವಂತಹ ಈ ಕಬಡ್ಡಿ ಪಂದ್ಯಾವಳಿಯಲ್ಲಿ ಮನಮೋಹಕವಾದ ದೃಶ್ಯಗಳನ್ನು ನೀವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ರ. ರೈಟ್ ನಲ್ಲಿ ಮಣಿಬರ 14-11 ಪ್ರೇಕ್ಷಕರ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ
ಊಸರವಳ್ಳಿ ಯಾವ ರೀತಿ ಕ್ಷಣ ಕ್ಷಣಕ್ಕೂ ಕೂಡ ತನ್ನ ಬಣ್ಣವನ್ನು ಬದಲಿಸ್ತಾ ಇರುತ್ತೆ, ಅದೇ ರೀತಿ ಕಬಡ್ಡಿ ಕೂಡ ಕ್ಷಣ ಕ್ಷಣಕ್ಕೂ ಕೂಡ ತನ್ನ ಫಲಿತಾಂಶವನ್ನು ಬದಲಿಸ್ತಾ ಇರುತ್ತೆ. ಯಾಕಂದ್ರೆ ಆಟಗಾರರು ಕೂಡ ಅಷ್ಟೇ ಉತ್ಸಾಹದಿಂದ ಉತ್ತೇಜನದಿಂದ ಪಂದ್ಯವನ್ನು ಆಡ್ತಾ ಇರುವಂಥದ್ದನ್ನು ಗಮನಿಸಿಕೊಳ್ಳಲಾಗಿದೆ. 14-11 ಕೇವಲ 3 ಅಂಕದ ಅಲ್ಪ ಮುನ್ನಡೆಯನ್ನ ಕಂಡುಕೊಂಡಿರುವಂತಹ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಮಾತಾಡ್ಕೊಳಕ್ ಬಿಡ್ರಪ್ಪ, ಅರ್ಜೆಂಟ್ ಮಾಡ್ತೀರಾ? ಡಿಸೈಡ್ ರೈಡ್ ಅಲ್ಲಿ ಮಡಿ ಬರತ್ತ ಅಂಕವನ್ನ ಪಡೆಯಲೇಬೇಕಾದ ಒತ್ತಡ ಇದೆ. ಬೋನಸ್ ಸಂದರ್ಭ ಡಿಫೆನ್ಸ್ ಭಾಗದಲ್ಲಿ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಎಂದು ಕಾದು ನೋಡ್ಬೇಕಾಗಿದೆ. ಸ್ಕಾರ್ಪಿಯನ್ ಕಿಕ್ ಕೂಡ ಬರ್ತಾ ಇದೆ. ಇದುವರೆಗೆ ಡಿಫೆನ್ಸ್ ನಲ್ಲಿ ಯಶಸ್ಸನ್ನು ಕಂಡಿಲ್ಲ, ಆದರೆ ಬೋನಸ್ ಸಂಘದ ಸೇರ್ಪಡೆ ಸ್ವಸ್ತಿಕ್ ತಂಡಕ್ಕೆ. ಅರುಣ್ ಕುಮಾರ್ 4 ಆಟಗಾರ ನಡುವೆ ಬೋನಸ್ ಇಲ್ಲದ ಒಂದು ಸಂದರ್ಭ. ಲೆಫ್ಟ್ ಹಾಗೂ ರೈಟ್ 2 ಕಾರ್ನರ್ಗಳಲ್ಲಿ ದಾಳಿಯನ್ನ ಇಲ್ಲಿ ಸಂಘಟಿಸಿಕೊಳ್ಳುವಂತ ಪ್ರಯತ್ನ. ರಮೇಶ್ ಸಂಘಟಿತ ಹೋರಾಟ, ಒಗ್ಗಟ್ಟಿನ ಒಂದು ಬಲ ಪ್ರದರ್ಶನ ಬರ್ತಾ ಇದೆ ಸ್ವಸ್ತಿಕ್ ತಂಡದ ಆಟಗಾರರಿಂದ. 16-11 16-11 in favor of Swastik Sports Club. ರೆಡ್ ಅಲ್ಲಿ ಸ್ವಸ್ತಿಕ್ ತಂಡದ ಚೇತನ್. ಈ ಪಂದ್ಯದಲ್ಲಿ ಯಾರು ವಿಜಯಶಾಲಿ ಆಗ್ತಾರೋ ಸೆಮಿಫೈನಲ್ ಹಂತಕ್ಕೆ ಅರ್ಹತೆಯನ್ನು ಪಡ್ಕೊಳ್ಳೋದ್ರ ಜೊತೆಲಿ ಆತಿಥೇಯ HMT ಕಾಲನಿ ಬಾಯ್ಸ್ ತಂಡದ ವಿರುದ್ಧ ಸೆಣಸಾಟವನ್ನು ನಡೆಸಲಿಕ್ಕೆ ಅವಕಾಶವನ್ನು ಪಡೆಯಲಿದ್ದಾರೆ. ಅಫಿಷಿಯಲ್ ಟೈಮ್ ಔಟ್ ದಯವಿಟ್ಟು ಅಲ್ಲಿ HMT ಕಾಲನಿ ಬಾಯ್ಸ್ ಕೇಶವ ಕ್ರೀಡಾ ಮಂಡಳಿಯ ಸಮಿತಿಯ ಸದಸ್ಯರು ಪರ್ಬೇಡ ಹದಿನಾರು-11 ಪಂದ್ಯ 5 ಅಂಕದ ಮುನ್ನಡೆಯಲ್ಲಿರುವಂತಹ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡ. ರೈಟ್ ನಲ್ಲಿ ಸುಹೇಲ್ ಸಬ್ ಜೂನಿಯರ್ ವಿಭಾಗದಲ್ಲಿ ಖೇಲೋ ಇಂಡಿಯಾ ಎಚ್ ಗೇಮ್ಸ್ ನಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಯುವ ಪ್ರತಿಭೆ. 5 ಆಟಗಾರರ ನಡುವೆ ಬೋನಸ್ ಇಲ್ಲದ ಒಂದು ಸಂದರ್ಭ. ಮತ್ತೊಮ್ಮೆ ಮಂಜು ಪರ್ಬೇಡ ಕರೀತಾರೆ. ರೈಟ್ ನಲ್ಲಿ ಮಂಜು ರೈಟ್ ನಲ್ಲಿ ರಾಜೇಶ್. 16-11 ಪ್ರೇಕ್ಷಕರು ಕೂಡ ಮೂಕ ವಿಸ್ಮಿತರಾಗಿ ಪಂದ್ಯದ ವೀಕ್ಷಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಮಾಡು ಇಲ್ಲವೇ ಮಾಡಿ, ಒಂದು ಅಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಮಡಿ ಬರ ಅತ್ಯುತ್ತಮವಾದ ಬ್ಲಾಕ್ ಅಫ್ರೀದ್ ಅವರಿಂದ, ಅದ್ಭುತವಾದ ಒಂದು ತಡೆಗೋಡೆ. ಶ್ರೀ ಸಾಯಿ ನೆಲಮಂಗಲ ತಂಡಕ್ಕೂ ಕೂಡ ಮಾಡು ಇಲ್ಲವೇ ಮಡಿ. ಅರುಣ್ ಒತ್ತಡದ ಪರಿಸ್ಥಿತಿ ಪೂರ್ತಿಯಾಗಿ ರಮೇಶ್ ಅವರು ಹೆಚ್ಚಾಗಿ ಶೇಕ್ ಹ್ಯಾಂಡ್ ಕೊಡೋದಕ್ಕೆ ಹೋದ್ರು ಅನ್ಸುತ್ತೆ ಅರುಣ್ಗೆ.
ರಮೇಶ್ ಅವರಿಗೆ ಶೇಕ್ ಹ್ಯಾಂಡ್ ಅನ್ನ ಅರುಣ್ ಅವರು ಕೊಡೋದಕ್ಕೆ ಯಾಕೋ ಹಿಂದೆ ಹಾಕಿದ್ರೆ, ಆದ್ರೆ ಪರ್ಮಿ ಅವರು ಅವರ ಅಭಿಮಾನಿಗೆ ಶೇಕ್ ಹ್ಯಾಂಡ್ ಅನ್ನು ನೀಡ್ತಾ ಇದ್ದಾರೆ. 16-13 3 ಅಂಕದ ಮುನ್ನಡೆಯಲ್ಲಿರುವಂತಹ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಸೂಪರ್ ಡಕ್ ಡೌನ್ ಆಗಿದೆ. 3 ಆಟಗಾರ ನಡುವೆ ಅರುಣ್ ಕುಮಾರ್. ಮೂರು ಜನ ಡಿಸ್ಕಷನ್ ಮಾಡಿ, 3 ಜನ ಡಿಸ್ಕಷನ್ ಮಾಡ್ಕೊಡ್ತಾರೆ. ಸುಮ್ಮನೆ ಈ ಕಡೆ ಬಂದಿರುತ್ತೆ. ಮುನೇಗೌಡ್ರೆ ನೀವು ಬನ್ನಿ ಡಿಸ್ಕಷನ್. ಮುನೇಗೌಡ್ರೆ ಕರೀರಿ, ಮುನೇಗೌಡ್ರೆ ಕರೀರಿ. ಗೌಡ್ರೆ ಬನ್ನಿ ಅಲ್ಲ. ಅಂಪೈರ್ ಡಿಸಿಷನ್ 4 ಜನ ಡಿಸ್ಕಷನ್ ಮಾಡ್ಕೊಟ್ಟವ್ರೆ. ಬನ್ನಿ ಬನ್ನಿ ತಗಡೆ. ನಂಬರ್ 5 ಕಾಲೇಜನ್ನು ದಯವಿಟ್ಟು ತೆರವು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ವಾಲಂಟಿಯರ್ಸ್ ಇಟ್ಟು ಅಂಕಣದ ಒಳಭಾಗದಲ್ಲಿರುವಂತಹ ಕಾಲೇಜಿನ
ದೇವರು ಪೈಪೋಟಿ ಹೊಡೆದು ಬಂದೇಳಿ ಸೂಪರ್ ಟೆಕಲ್ ಆನ್ ಆಗಿದೆ. ರೈಟ್ ನಲ್ಲಿ ರಾಜೇಶ್, ಎರಡು ಆಟಗಾರರು ಮಂಜು ಹಾಗೂ ಶಂಕರ್. 19-15 ಯಶಸ್ವಿಯಾದ ಹೊಡಿತ. ಆದರೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ನಂಬರ್ ಹೋಗ್ತಾ ಇದೆ. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಜರ್ಸಿ ನಂಬರ್ 15 ಔಟ್. ಇವತ್ತು ಕಬಡ್ಡಿ ಪಂದ್ಯಾವಳಿಗೆ HMD ಕೋಹ್ಲಿ ಬಾಯ್ಸ್ನ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ ಈ ಉದಯ್ ಸರ್ ಅವರು ಆಗಮಿಸಿದ್ದಾರೆ. ಮತ್ತು 15 ಪಂದ್ಯ 6 ಅಂಕದ ಮುನ್ನಡೆಯಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಸೂಪರ್ ಟೆಕಲ್ ಆನ್ ಆಗಿದೆ. ರೈಟ್ ನಲ್ಲಿ ಭರತ್, 3 ಆಟಗಾರ ನಡೆದ ಕಾದ್ ನೋಡಬೇಕಾಗಿದೆ. ಸಾಕಷ್ಟು ವೇಗದ ಒಂದು ದಾಳಿಯೊಂದಿಗೆ ಅತ್ಯಂತ ರೋಚಕವಾಗಿ ಪಂದ್ಯ. ಮುಂದೆ 2 ತಂಡದ ನಾಯಕರ ಮತ್ತೊಂದು ಯಶಸ್ವಿಯಾದ ಸೂಪರ್ ಟ್ಯಾಕಲ್. 2 ಅಂಕದ ಸೇರ್ಪಡೆ ಆಗ್ತದೆ ಸ್ವಸ್ತಿಕ್ ತಂಡಕ್ಕೆ. 23-15 8 ಅಂಕದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಅದ್ದೂರಿಯಾದ ಕಬಡ್ಡಿ ಪಂದ್ಯ ಕ್ಷಣಕ್ಕೂ ಕೂಡ ರೋಚಕ ಕ್ಷಣವನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ರ. ಶಂಕರ್ 23-15 ರೈಟ್ ನಲ್ಲಿ ಸುಹೇಲ್ ಅತ್ಯಂತ ವೇಗವಾಗಿ ಬಾಕ್ಸ್ ಕ್ರಾಸ್ ಮಾಡಿಕೊಡ್ತಾ ವಾಪಸ್ ಮಾಡು ಇಲ್ಲವೇ ಮಾಡಿ ಅಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರನಡಿ. 4 ಆಟಗಾರ ನಡೆದು ಬೋನಸ್ ಇಲ್ಲದ ಸಂದರ್ಭ. ಅದ್ಭುತವಾದ ಟ್ಯಾಕಲ್. ಬಲಿಷ್ಠವಾದ ಬಾಹುಗಳ ಬಂಧನದಲ್ಲಿ ಬಂಧಿಸಿಕೊಂಡಿರುವಂತಹ ಅಪ್ರೀತಿಯ ಜೋರ ಚಪ್ಪಾಳೆ ಬರಲಿ. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 23-16 ಅರುಣ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅದ್ಭುತವಾದ ಪಾದಗಳ ಚಲನೆ, ಸಾಕಷ್ಟು ಒಳನುಗ್ಗಿ ಇದು ಡಿಫೆನ್ಸ್ ಭಾಗದಲ್ಲಿ ಬೇಡವಾದ ಹಿಡಿತ. ಒಂದೇ ಒಂದು ಲೋನ ಅಂಕ ಏನಾದರೂ ಎದುರಾಳಿ ತಂಡಕ್ಕೆ ಸಿಕ್ಕಿದ್ದಲ್ಲೇ ಆದರೆ ಪಂದ್ಯದ ಚಿತ್ರಣವೇ ತಲೆ ಕೆಳಗಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. 23-17 6 ಅಂಕದ ಮುನ್ನಡೆಯಲ್ಲಿರುವಂತಹ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಈ ಬಾರಿ ರಾಜ್ ಅತ್ಯುತ್ತಮವಾದ ದಾಳಿ, ಚಾಣಕ್ಷತನದ ದಾಳಿ ರಾಜ್ ಅವರಿಂದ. 24-18 6 ಅಂಕದ ಮುನ್ನಡೆಯಲ್ಲಿರುವಂತಹ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಕೊನೆಯ 3 ನಿಮಿಷದ 3 minutes to go. 25-18 ಸೂಪರ್ ಟ್ಯಾಕಲ್ ಆನ್ ಆಗಿದೆ. ರೈಟ್ ನಲ್ಲಿ ಅರುಣ್. ದಯವಿಟ್ಟು ಆಟಗಾರರು ನಿಮ್ಮಲ್ಲಿ ವಾದ ಬೇಡ, ತೀರ್ಪುಗಾರರು ತೀರ್ಮಾನ ಮಾಡ್ತಾರೆ. ಯಾವುದೇ ರೀತಿಯಾದ ಅಸಭ್ಯವಾದ ವರ್ತನೆ ಬೇಡ. ಕಬಡ್ಡಿ ಕ್ರೀಡೆಗೆ ಗೌರವ ನೀಡಿ ಜೊತೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಆಟಗಾರರು ನಿಮ್ಮ ಆಟವನ್ನು ಪ್ರೇಕ್ಷಕರು ಕೂಡ ವೀಕ್ಷಿಸ್ತಾ ಇದ್ದಾರೆ. ದಯವಿಟ್ಟು ಶಾಂತ ರೀತಿಯಿಂದ ಕಬಡ್ಡಿ ಕ್ರೀಡೆಗೆ ಗೌರವ ನೀಡ್ತಾ ನಿಮ್ಮ ಆಟವನ್ನು ಪ್ರದರ್ಶಿಸಬೇಕು. 25-19 ಪಂದ್ಯ. ರೈಟ್ನಲ್ಲಿ ಮಂಚು 6 ಆಟಗಾರರ ಬೋನಸ್ ಆನ್ ಆಗಿದೆ. ಯುವ ದಾಳಿಗಾರ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡ್ತಾ
ನಡೀತಾ ಇದೆ. ಶ್ರೀ ಸಾಯಿ ರಮೇಶ ಏಕಾಂಗಿಯಾಗಿ ತಮ್ಮ ತಂಡಕ್ಕೆ ಸತತವಾಗಿ ದಾಳಿಯ ವಿಭಾಗದಲ್ಲಿ ಯಶಸ್ವಿಯನ್ನ ಪಡ್ಕೊಳ್ತಾ ಇರುವಂತ ಆಟಗಾರ. 26-20 ಆಟಗಾರರು ವಿಜಯ ಸೌಧಕ್ಕೆ ಗಮನಿಸಬೇಕು. ಅಂಕದ ಮುನ್ನಡೆಯಲ್ಲಿ ಎರಡು ತಂಡದ ನಾಯಕರ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 26-20 ಇನ್ ಫೇವರ್ ಆಫ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಏನ್ ಬೇಕಾದ್ರೂ ಆಗ್ಬೋದು. ಕೆಲವರಿಗೆ ಆಟವೇ ಜೀವನಾದ್ರೆ ಇನ್ನು ಕೆಲವರಿಗೆ ಜೀವನವೇ ಆಟ. ಕಬಡ್ಡಿ ಕ್ರೀಡೆ ಮೂಲಕ ಅದೆಷ್ಟು ಕ್ರೀಡಾಪಟುಗಳು ತಮ್ಮ ಜೀವನವನ್ನ ರೂಪಿಸಿಕೊಂಡಿರುವಂಥದ್ದನ್ನು ಗಮನಿಸಿಕೊಂಡರು. ಈ ಒಂದು ರೋಚಕ ಹಣಾಹಣಿಯ ಪಂದ್ಯ, 2 ಮದ ಗಜಗಳ ನಡುವೆ ಜಿದ್ದಿಂದ ನಡೀತಾ ಇದೆ. ಶ್ರೀ ಸಾಯಿ ನೆಲಮಂಗಲ ತಂಡದ ಅರುಣ್ ರವರು ಸತತವಾಗಿ ಗಾಳಿಯ ವಿಭಾಗದಲ್ಲಿ ತಮ್ಮ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಡಿಫೆನ್ಸ್ ವಿಭಾಗದಲ್ಲಿ ಕೊನೆಯ ಕ್ಷಣದಲ್ಲಿ ಕೂಡ ಸ್ವಸ್ತಿಕ್ ತಂಡದ ಆಟಗಾರರು ಬಹಳ ಅದ್ಭುತವಾಗಿ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಯಾವಾಗ ಏನ್ ಬೇಕು ಇಲ್ಲಿ ಕಾತೋಡ್ಬೇಕಾಗಿದೆ. ಎರಡು ಅಂಕ ಸ್ವಸ್ತಿಕ್ ತಂಡಕ್ಕೆ, ಹಾಗೆ 1 ಅಂಕದ ಸೇರ್ಪಡೆ ಆಗ್ತಾ ಇದೆ. ಶ್ರೀ ಸಾಯಿ ದಯವಿಟ್ಟು ಆಟಗಾರರು ಆರ್ಗ್ಯೂ ಮಾಡಬೇಡಿ. ಪ್ರತಿಯೊಂದಕ್ಕೂ ನೀವು ಲಾಸ್ಟ್ ಅಂಡ್ ಫೈನಲ್ ಕಾಲ್ ರಾಯಲ್ಸ್ ವರ್ಸಸ್ HOC ಹೆಸರುಘಟ್ಟ. ವೋಟಿಂಗ್ ಕ್ಯಾಪ್ಟನ್ ಬಿಂಗ್ ಟೀಮ್ ಇಮಿಡಿಯೇಟ್ಲಿ ರಾಯಲ್ಸ್ ವಿರುದ್ಧ HOC ಹೆಸರುಘಟ್ಟ. ತಮಗಿದು ಅಂತಿಮ ಕರೆ. 2 ತಂಡ ನಾಯಕರ ಆಟಗಾರರು ಅಣಿಗೊಳಿಸಿ ಅಂಕಣಕ್ಕೆ ಕರೆ ತನ್ನಿ. ಮೊದಲ ಸೆಮಿಫೈನಲ್ ಪಂದ್ಯ ರಾಯಲ್ಸ್ ವಿರುದ್ಧ HOC ಹೆಸರುಘಟ್ಟ. 28-21 2 ತಂಡದ ನಾಯಕರ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸುಹೇಲ್ 2 ಆಟಗಾರರಿಗೆ ಈ ಬಾರಿ ಅದ್ಭುತವಾದ ದಾಳಿ, 1 ಅಂಕದ ಸೇರ್ಪಡೆ ಆಗ್ತಾ ಇದೆ. ಶ್ರೀ ಸಾಯಿ ನೆಲಮಂಗಲ ತಂಡಕ್ಕೆ ಕೊನೆಯ ಆಟಗಾರ ಥರ್ಡ್ ರೈಡ್ 28-22 ಡಿಸೈಡ್ ರೈಡ್ ಮಾಡು ಇಲ್ಲವೇ ನೋಡಿ. ಪಡೆಯಿಲ್ಲದೆ ಹೋದರೆ ಅಂಕಣದಿಂದ ಕೊನೆಯ ಕ್ಷಣದಲ್ಲಿ 100 ಅಂಕವನ್ನು ಪಡೆದುಕೊಳ್ಳುತ್ತಾ ಶ್ರೀ ಸಾಯಿ ನೆಲಮಂಗಲ ಕಾತೊಡ್ಬೇಕು. ಅತ್ಯುತ್ತಮವಾದ ಹಿಡಿತ. 1+2 3 ಪಾಯಿಂಟ್ ಶ್ರೀ ಸಾಯಿ ನೆಲಮಂಗಲ. 28-25 3 ಅಂಕದ ಮುನ್ನಡೆಯಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಪ್ರೇಕ್ಷಕರ ರಕ್ತದೊತ್ತಡ ಹೆಚ್ಚಾಗುವ ಪಂದ್ಯ. ಶ್ರೀ ಸಾಯಿ ನೆಲಮಂಗಲಕ್ಕೆ ಒಬ್ಬ ಸೂಪರ್ ರೈಡ್ ಬೇಕಾಗಿದೆ. ಯಾರು ಆ ಸೂಪರ್ ರೈಡರ್? ಈ ಸೂಪರ್ ಸೆಕೆಂಡ್ಗಳಲ್ಲಿ ರೈಡ್ ನಲ್ಲಿ ಅರುಣ್ ಕುಮಾರ್, 7 ಆಟಗಾರ ನಡುವೆ ಚೇತು. 28-26 2 ಅಂಕದ ಮುನ್ನಡೆಯಲ್ಲಿರುವಂತಹ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ರೈಡ್ ನಲ್ಲಿ ಮಂಜು. ಅದ್ಭುತವಾದ ಪಂದ್ಯ. ಪ್ರೇಕ್ಷಕರಿಗೆ ಮರೆಯಬಾರದು ಕಬಡ್ಡಿಯ ರಸದೌತಣವನ್ನು ನೀಡಿರುವಂತಹ 2 ತಂಡಗಳು, 2 ಮದ ಗಜಗಳ ನಡುವೆ ನಡೆದಂತಹ ಕಾದಾಟದಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡ ವಿಜಯಶೀಲಾಗಿ ಸೆಮಿಫೈನಲ್ ಅಧಿಕಾರವನ್ನು ಪಡ್ಕೊಳ್ತಾ ಇದೆ. ಆದರೆ ಕ್ರೀಡೆಯಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ. ನಾಣ್ಯದ 2 ಮುಖಗಳಿದ್ದಂತೆ. ಆದರೆ ಕಬಡ್ಡಿ ಕ್ರೀಡೆಗೆ ಗೌರವಿಸಿ ಆಟವನ್ನು ಆಡಿದಂತಹ ಶ್ರೀ ಸಾಯಿ ನೆಲಮಂಗಲ ತಂಡಕ್ಕೂ ಕೂಡ ಜೋರ ಚಪ್ಪಾಳೆ ಬರಲಿ. ಅದ್ಭುತವಾದ ಪ್ರದರ್ಶನ ನೀಡಿದ್ದಾರೆ.